ಅವ್ನು ಕುಮಾರಸ್ವಾಮಿ ಒಬ್ಬ ಚಪಲ ಚೆನ್ನಿಗರಾಯ ದಿನ ಬೆಳಿಗ್ಗೆ ಆದ್ರೆ ವಾರಕ್ಕೊಂದ್ಸರಿ ಬರೋದು, ಪೇಪರ್ ಸ್ಟೇಟ್ಮೆಂಟ್ ಕೊಡೋದು, ಹೋಯ್ತಾ ಇರೋದು. 10 ಪೈಸದ ಕೆಲಸ ಮಾಡ್ಲಿಲ್ಲ. ಕರ್ನಾಟಕಕ್ಕೆ ಒಂದು ನ್ಯಾಯ ಒಲಿಸುವಂತದ್ದಿಲ್ಲ. ಪ್ರಾದೇಶಿಕ ಪಕ್ಷ ಇರಬೇಕು ಅಂತಿದ್ವಿ. ಮೋದಿ ಜೊತೆ ಸೇರ್ಕೊಂಡ್ಬಿಟ್ಮೇಲೆ ಏನೇನೋ ಮಾತಾಡ್ತಾರೆ. ನಾನೇನೋ ಹುಷಾರಿಲ್ಲ, ಏನು ಮಾತಾಡಬಾರ್ದು ಅಂತಿದ್ದೆ. ಆರೋಗ್ಯ ಸರಿ ಇಲ್ಲ, ಪಾಪ ಯಾಕಪ್ಪ ಮಾತಾಡ್ಬೇಕು ಅವ್ರ ಬಗ್ಗೆ. ಇನ್ನೊಂದು ಏನ್ ಆರೋಗ್ಯ ಸರಿಯೋದಿಟ್ಕು ಏನು ಬಾಯಿಗೆ ಬಂದಾಗ ಮಾತಾಡ. ಏನಾರ ಇತ್ತು ಅಂತ ಅಂದ್ರೆ ಹೋಗಿ ಹೇಳಿ. ಕರ್ನಾಟಕದ ಕನ್ನಡಿಗರಿಗೆ ಸುಮಾರು 4.5 ಲಕ್ಷ ಕೋಟಿ ಅನುದಾನವನ್ನ, ಹಣವನ್ನ ತೆರಿಗೆ ರೂಪದಲ್ಲಿ ನಾವು ಕೇಂದ್ರಕ್ಕೆ ಕಟ್ತಾ ಇದೀವಿ. ನಾವು 35,000 ಕೋಟಿ 40-50 ಕೋಟಿ ಕೊಡ್ತಾರೆ. ಕೊಟ್ಬಿಟ್ಟು ಎಲ್ಲ ನಮ್ದೇ ಅಂತ ಅಂದ್ರೆ ನಮ್ ಕನ್ನಡಿಗರ ಜೀವನವನ್ನ ಎಷ್ಟು ಹಾಳು ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಕರ್ನಾಟಕದ ಕನ್ನಡಿಗರ ಹಿತವನ್ನ ಕಾಪಾಡುವಂತ ಜವಾಬ್ದಾರಿ ಎಲ್ಲ ಜನಪ್ರತಿನಿಧಿಗಳ ಮೇಲೆ ಇದೆ. ಅದರಲ್ಲೂ ಕೂಡ ಅಧಿಕಾರದಲ್ಲಿ ನೀವು ಕೇಂದ್ರದಲ್ಲಿದ್ದೀರಿ, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ನಿಮ್ಗೂ ಗೌರವ ಇರಬೇಕು, ಅವ್ರಿಗೂ ಗೌರವ ಇರಬೇಕು. ಇಬ್ರು ಕೂಡ ಗೌರವಯುತವಾಗಿ ನಡ್ಕೊಂಡು ರಾಜ್ಯದ ಅಭಿವೃದ್ಧಿ, ರಾಜ್ಯದ ಜನರ ಅಭಿವೃದ್ಧಿಯನ್ನ ಮಾಡ್ತಕ್ಕಂತ ಚಿಂತನೆಗಳನ್ನ ಮಾಡಿ ಸಹಕಾರವನ್ನ ಕೊಡ್ತಾ ಹೋಗ್ಬೇಕೆ ಹೊರತು ಟೀಕೆ ಟಿಪ್ಪಣಿಗಳಿಗೆ ಮೀಸಲು ಮಾಡ್ಕೊಂಡು ಹೋಗ್ತಕ್ಕಂಥದ್ದಲ್ಲ.